ಹಲೋ ಫ್ರೆಂಡ್ಸ್, ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಮೊದಲಿಗೆ ಆಟೋ ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲಿ ಸೂರ್ಯನೇ ಬಂದಿರ್ತಾನೆ. ಅದು ನೋಡಿದ ತಕ್ಷಣವೇ ರೋಹಿಣಿಗೆ ಶಾಕ್ ಆಗುತ್ತೆ. ಪೂಜಾನಿಗೂ ಕೂಡ ಶಾಕ್ ಆಗುತ್ತೆ. ಇದು ನಿಮ್ಮ ಭಾವ ಅಲ್ವೇನೆ ಅಂತ ಹೇಳಿದಾಗ, ಅವನೇ ನನಗೆ ಭಾವ ಅಲ್ಲ, ನನ್ನ ಗಂಡನ ಅಣ್ಣ ಅಷ್ಟೇ ಅಂತ ಹೇಳಿದಾಗ, ಎರಡು ಒಂದೇ ಕಣೆ ಅಂತ ಹೇಳ್ತಾರೆ. ಇವನೇನೆ ಆಟ ಓಡಿಸ್ತಾ ಇದ್ದಾನೆ, ಕಾರ್ ತಾನೇ ಓಡಿಸ್ತಾ ಇದ್ದಿದ್ದು ಅಂತ ಹೇಳಿದಾಗ, ನನಗೂ ಅದೇ ವಿಚಾರ ಗೊತ್ತಾಗಲಿಲ್ಲ ಕಣೆ. ನಾವು ಇವನ ಆಟದಲ್ಲಿ ಹೋಗಬೇಕಾ, ಬೇಡ ಬಾರೆ, ಬೇರೆ ಯಾವುದಾದ್ರೂ ಆಟ ಮಾಡ್ಕೊಳ್ಳೋಣ. ಅಯ್ಯೋ, ಅವನಿಗೂ ದುಡ್ಡೇ ಕೊಡೋದು, ಇವನಿಗೂ ದುಡ್ಡೇ ಕೊಡೋದು, ಬಾರೆ, ಇವನೇನು ಪುಸ್ಕೊಟ್ಟೆ ಕರ್ಕೊಂಡು ಹೋಗ್ತಾನ, ಬಾ ನೀನು ಅಂತ ಹೇಳಿ ಬಂದು ಕೂತ್ಕೋತಾರೆ. ಆಗ ಓಹೋಹೋ, ನೀವು ಪೌಡ್ರಮ್ಮ, ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ. ಅದರ ಮೇಲೆ ಬಂದು ಕೂತ್ಕೋತಾರೆ. ಆಗ ಯಾವ ಕಡೆ ಪಯಣ ಅಂತ ಹೇಳಿದಾಗ, ಉತ್ರಳಿಗೆ ಅಂತ ಹೇಳ್ತಾರೆ. ಓ, ಉತ್ರಳಿಗೆ, ಶಾಂತಿ ಬ್ಯೂಟಿ ವರ್ಡಿಗೆ ಹೋಗ್ಬೇಕಾ ಅಂತ ಹೇಳಿದಾಗ, ಹೌದು ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕೂರಿಸ್ಕೋತಾನೆ. ಎಷ್ಟು ಅಂತ ಹೇಳಿದಾಗ, 2.5 ಲಕ್ಷ ಅಂತ ಹೇಳ್ತಾನೆ. ಅಲೋ, ನಾವು ಕೇಳಿದ್ದು ಆಟೋಗೆ ಎಷ್ಟು ದುಡ್ಡು ಕೊಟ್ಟು ತೊಗೊಂಡ್ರಿ ಅಂತ ಅಲ್ಲ, ಇಲ್ಲಿಂದ ಉತ್ರಳಿಗೆ ಹೋಗೋದಕ್ಕೆ ಚಾರ್ಜ್ ಎಷ್ಟು ಅಂತ ಹೇಳಿ ಹೇಳ್ತಾನೆ. ಓ ಹಂಗ, ದುಡ್ಡು ಕೊಡ್ತೀರಾ ಅನ್ನಿ ಅಂತ ಹೇಳಿದಾಗ, ಮತ್ತೆ ಇನ್ನೇನು ಪುಸ್ಕಟ್ಟೆ ಕರ್ಕೊಂಡು ಹೋಗ್ತೀರಾ, ಎಷ್ಟೋ ಮೀಟ್ರ್ ಹಾಕಿದ ಮೇಲೆ ಆಗುತ್ತಮ್ಮ ಅಂತ ಹೇಳಿ ಹೇಳ್ತಾರೆ. ಆ ವಿಚಾರ ಎಲ್ಲ ಬಿಟ್ಬಿಡೆ, ಮೊದಲು ನೀನು ಕೇಳಬೇಕಾಗಿರೋ ವಿಚಾರ ಕೇಳು. ಕಾರ್ ಮಾರ್ಬಿಟ್ಟಿದ್ದನ್ನು ತೊಗೊಂಡಿದ್ದಾರಾ ಏನು ಅಂತ ಕೇಳೆ ಅಂತ ಹೇಳಿದಾಗ, ಅಲ್ಲ ಕಣೆ, ಚಾರ್ಜ್ ಎಷ್ಟು ಅಂತ ಕೇಳಿದ್ದಕ್ಕೇ 2.5 ಲಕ್ಷ ಅಂತ ಅಂದವರು. ಈಗೇನಾದ್ರೂ ಇದನ್ನೆಲ್ಲ ಕೇಳಿಬಿಟ್ರೆ ಅವ್ರು ಉತ್ತರ ಕೊಡ್ತಾರೇನೆ, ಕೈಲಾಸನೇ ತೋರಿಸ್ಬಿಡ್ತಾರೆ ಅಷ್ಟೇ ಅಂತ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಬಿಟ್ಟು ಸೂರ್ಯ, ಪೌಡ್ರಮ್ಮ ಸ್ಕೆಚ್ ಆಗ್ತಾ ಇದ್ದಾಳೆ. ನಾನು ಏನಾದರೂ ಕಾರ್ ಮಾರಿರೋ ವಿಚಾರ ಗೊತ್ತಾಯಿತು ಅಂತಂದರೆ ಮನೆಗೆ ಹೋಗಿ ಟಾಮ್ ಮಾಡಿಬಿಡ್ತಾಳೆ. ಆಮೇಲೆ ದೊಡ್ಡ ರಣರಂಗನೇ ಸೃಷ್ಟಿ ಮಾಡಿಬಿಡ್ತಾಳೆ. ಇದನ್ನೆಲ್ಲ ಹೇಗಾದರೂ ಮ್ಯಾನೇಜ್ ಮಾಡಬೇಕಲ್ಲ ಅಂತ ಹೇಳಿ ಚೇತುಗೆ ಫೋನ್ ಮಾಡ್ತಾನೆ. ಹೇಳೋ ಚೇತು, ಆಗಲೇ ಫೋನ್ ಮಾಡಿದ್ದೆಲ್ಲ. ಇಲ್ಲ ಕಣೋ, ನಾನು ಫೋನ್ ಮಾಡಿಲ್ಲ, ನಾನು ನೋಡಿದೆ ಮಗ, ಈಗಿನ ಫೋನ್ ಬಂದಿತ್ತು, ಬ್ಯುಸಿ ಇದ್ದೆ, ಅದಕ್ಕೆ ಮಾಡೋದಕ್ಕಾಗಲಿಲ್ಲ. ಅದೇ ಅವನಿಗೆ ಕಾರ್ ಕೊಟ್ಟಿದ್ನಲ್ಲೋ, ಅವ್ನು ತಗ್ಗಿ ಮದುವೆ ಇದೆ ಅಂತ ಹೇಳಿಬಿಟ್ಟು ಬೇಗ ತಂದು ಕೊಡೋದು ಕೇಳೋದಕ್ಕೆ, ಹೇಳಪ್ಪ, ನಾನು ಬೇರೆ ಅವ್ನ ಗಾಡಿ ಓಡಿಸ್ತಾ ಇದ್ದೀನಿ, ಆಮೇಲೆ ಯಾರನ್ನ ನೋಡಿದವರು ನಾನು ಕಾರೇ ಮಾರ್ಬಿಟ್ಟಿದ್ದೀನಿ ಅಂತ ಅನ್ಕೋಬಾರ್ದಲ್ವೇನೋ ಅಂತ ಹೇಳಿದಾಗ, ಲೋ, ನಿನ್ನ ಕಾರ್ ನಿಜವಾಗ್ಲೂ ಮಾರಿದೆಯಲ್ಲೋ ಅಂತ ಹೇಳ್ತಾನೆ. ಅದೆಲ್ಲ ನಮಗೆ ಗೊತ್ತು ಕಣೋ, ಇವ್ರಿಗೆಲ್ಲ ಎಲ್ಲಿ ಗೊತ್ತಾಗಬೇಕು, ಆಮೇಲೆ ಮಾರಿದ್ದೀವಿ ಅಂತ ಅನ್ಕೊಂಡ್ಬಿಡ್ತಾರೆ ಅಂತ ಹೇಳಿದಾಗ, ಓ, ನಿನಗೆ ಗೊತ್ತಿರೋರು ಯಾರಾದರೂ ಇದ್ದಾರಾ, ಸರಿ ಆಯಿತು ಬಿಡು ಮಗ, ಹೇಳೋಣ ಅಂತ ಹೇಳಿ ಹೇಳ್ತಾನೆ. ಸರಿ ಮಗ, ಆಯಿತು, ಬೇಗ ಹೇಳ್ಬಿಡಪ್ಪ, ಬೇಗ ತಂದು ನನ್ನ ಕಾರ್ ನನಗೆ ಕೊಟ್ಬಿಡ್ಲಿ ಅಂತ ಹೇಳಿ ಹೇಳ್ತಾನೆ. ಇವನ್ನೆಲ್ಲ ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದಾನೆ ಅಂತ ಅಂದಮೇಲೆ ನಮಗೆ ವಿಷಯ ಗೊತ್ತಾಗಬಾರ್ದು ಅಂತಲೇ ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಇದ್ದಾನೆ. ನಿಜವಾಗ್ಲೂ ಇವನು ಕಾರ್ ಮಾರಿದ್ದಾನೆ ಕಣೆ. ಈ ವಿಚಾರನ ಮೊದಲು ನಾನು ಮನೆಯವ್ರಿಗೆಲ್ಲ ಹೇಳಬೇಕು. ಅವತ್ತು ಮನೋಜ್ ಕೆಲಸ ಕಳ್ಕೊಂಡಾಗ ಮನೆಯವರೆಲ್ರಿಗೂ ಹೇಳಿ ಎಷ್ಟು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ರು. ಇವತ್ತು ಇವರಿಗಿದೆ, ನಾನು ಹಾಗೆ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ, ಲೇ ರೋಹಿಣಿ, ಏನೋ ಮಾಡೋದಕ್ಕೋಗಿ ಎಲ್ಲನೂ ನೀನು ಬುಡಕ್ಕೆ ತಂದ್ಕೋಬೇಡ ಕಣೆ, ಆಮೇಲೆ ಅವ್ನು ಗೊತ್ತಲ್ಲ ಮೊದಲೇ ಅಂತ ಹೇಳಿದಾಗ, ಏನೇ ನಮಗೆಲ್ಲ ಎಷ್ಟು ಅವಮಾನ ಮಾಡ್ತಾರೆ ಗಂಡ ಹೆಂಡತಿ ಸೇರಿಕೊಂಡು, ಇವತ್ತು ಅವಮಾನ ಅಂದರೆ ಹೇಗಿರುತ್ತೆ ಅಂತ ಹೇಳಿ ಅವ್ರಿಗೂ ತೋರಿಸ್ತೀನಿ. ಮಾವ ಕೊಡಿಸಿರೋ ದುಡ್ಡಲ್ಲಿ ತಗೊಂಡಿರೋ ಕಾರನ್ನು ಮಾರಿದಾರಲ್ವಾ, ಯಾರಿಗೂ ಕೇಳದೆ ಆಟೋ ಓಡಿಸ್ತಾ ಇದ್ದಾರೆ, ಇವತ್ತು ಇರೋದು ಅವ್ರಿಗೆ ಅಂತ ಹೇಳಿ ಮನೆಗೆ ಹೋಗ್ತೀನಿ ನಾನು, ನೀನು ಹೀಗೆ ಪಾರ್ಲರಿಗೆ ಹೋಗಿ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಈ ಕಡೆ ಮೀನಾ ಮಾರ್ಕೆಟಿಗೆ ಅಂತ ಹೇಳಿ ಬಂದಿರ್ತಾಳೆ. ಒಬ್ಬರು ಅಜ್ಜಿ ಇರ್ತಾರೆ. ಅವ್ರನ್ನ ನೋಡಿ, ಅಜ್ಜಿ ಕೊಡಿ ಅಜ್ಜಿ, ನಾನೇ ಹೆಲ್ಪ್ ಮಾಡ್ತೀನಿ. ಏನು ಆಟೋದಲ್ಲಿ ಬಂದಿದ್ದೀರಾ, ಯಾವುದ್ರಲ್ಲಿ ಬಂದಿದ್ದೀರಾ, ಇಲ್ಲಾಂದರೆ ಹೇಳಿ, ನಾನೇ ಆಟೋ ಬುಕ್ ಮಾಡಿಕೊಡ್ತೀನಿ, ಮನೆ ಹತ್ರನೇ ಹೋಗಿ ಇಳ್ಕೊಬೋದು ಅಂತ ಹೇಳಿದಾಗ, ಬೇಡಮ್ಮ, ನಾನು ಹೋಗಿ ಆಟೋದಲ್ಲೇ ಬಂದಿದ್ದು, ಅವನೇ ಹೂವೆಲ್ಲ ತೊಗೊಂಡಾದ್ಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ, ಅವನೇ ಕರ್ಕೊಂಡೋಗಿ ಮನೆಗೆ ಬಿಡ್ತಾನೆ ಅಂತ ಹೇಳಿದಾಗ, ಹೌದಾ, ಸರಿ ಆಯಿತು ಅಜ್ಜಿ, ನಾನು ಹೋಗ್ತೀನಿ, ಅಂಗಡಿಗೆ ಹೋಗಬೇಕು ಅಂತ ಹೇಳ್ತಾಳೆ. ಸರಿ ಅಮ್ಮ, ಹೋಗ್ಬಾ, ಒಳ್ಳೇದಾಗಲಿ ಅಂತ ಹೇಳ್ತಾಳೆ. ಮೀನಾ ಆ ಕಡೆ ತಿರ್ಕೋತಾಳೆ. ಅಷ್ಟೇ ಈ ಕಡೆ ಸೂರ್ಯ ಬಂದುಬಿಡ್ತಾನೆ. ಓ ಅಜ್ಜಿ, ಏನೆಲ್ಲ ಮುಗೀತಾ, ಓ ಮಾರ್ಕೆಟಲ್ಲಿ ಇಡೀ ಹೂವನ್ನೇ ಕೊಂಡ್ಕೊಳಂಗಿದ್ದೀರಾ, ಏನು ಹೂವಿನ ಅಂಗಡಿ ಇಟ್ಕೊಂಡಿದ್ದೀರಾ ನೀವು ಅಂತ ಹೇಳಿ ಹೇಳ್ತಾನೆ. ಆಗ ತಿರುಗಿ ನೋಡಿದ್ರೆ ಮೀನಾ ನೋಡಿಬಿಡ್ತಾಳೆ. ಆದರೆ ಸೂರ್ಯ ಮಾತ್ರ ನೋಡಿರೋದಿಲ್ಲ. ನಮ್ಮ ಮನೇಲಿ ಒಬ್ಬರು ಹೂವಮ್ಮ ಇದ್ದಾರೆ, ಆದರೆ ನೋಡೋದಕ್ಕೆ ಮಾತ್ರ ಹೊರಟಾಗಿರ್ತಾರೆ, ಮುಗಿನ ತುದಿಲೇ ಕೋಪ, ಆದರೆ ಮನಸ್ಸು ಮಾತ್ರ ಹೂವಂಥದ್ದು ಕಣಮ್ಮ ಅಂತ ಹೇಳಿ ಹೇಳ್ತಾರೆ. ಆಗ, ಹೌದೇನಪ್ಪ, ಒಳ್ಳೆ ಹುಡುಗಿ ಕಣಪ್ಪ, ಮೀನಾ ಅಂತ ನನ್ನ ಹೆಂಡ್ತಿನೇ ಅಂತ ಹೇಳ್ತಾನೆ. ಆಗ, ಹೌದಾ, ಇಬ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ತಗೊಳಪ್ಪ ದುಡ್ಡು ಅಂತ ಹೇಳಿ ಕೊಡ್ತಾರೆ. ಇದೇನಜ್ಜಿ, 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದೀರಾ, ಇರಲಿ ತಗೊಳಪ್ಪ, ನೀನೇ ಕರ್ಕೊಂಡು ಬಂದು ಬಿಟ್ಬಿಟ್ಟು ನೀನೇ ಕರ್ಕೊಂಡು ಹೋಗ್ತಾ ಇದೆಯಲ್ವಾ, 50 ರೂಪಾಯಿ ಕೊಟ್ಟರೆ ಏನೂ ಆಗಲ್ಲ, ತಗೋ ಅಂತ ಹೇಳಿ ಕೊಡ್ತಾರೆ. ಆಗ, ಅಜ್ಜಿ ಬರಜ್ಜಿ ಹೋಗ್ಲಿ, ನಾನೆಲ್ಲನೂ ಒಳಗಡೆ ಇಡ್ತೀನಿ, ಬಾಬಾ ಕೂತ್ಕೋ ಅಂತ ಹೇಳಿ ಹೇಳ್ತಾರೆ. ಮೀನಿಗೆ ಶಾಕ್ ಆಗುತ್ತೆ. ಅರೆ, ಇವರು ಆಟೋ ಓಡಿಸ್ತಾ ಇದ್ದಾರಾ, ಕಾರೇನಾಯಿತು, ಕಾರೇನಾದರೂ ಮಾರ್ಬಿಟ್ರಾ ಅಂತ ಹೇಳಿ ತುಂಬಾ ಭಯ ಪಡ್ಕೋತಾ ಇರ್ತಾಳೆ. ರೋಹಿಣಿ ಮನೆಗೆ ಬರ್ತಾಳೆ. ಮನೆಗೆ ಬಂದ ತಕ್ಷಣವೇ, ಮನೋಜ್ ಏನು ಮಾಡ್ತಾ ಇದ್ದೀರಾ, ಎಲ್ಲಿದ್ದೀರಾ ಅಂತ ಹೇಳಿದಾಗ, ಇಲ್ಲೇ ಇದ್ದೀನಿ ರೋಹಿಣಿ, ರೋಹಿಣಿ, ಕೆನಡಾಗೆ ಹೋಗಬೇಕು, ಖರ್ಚು ಎಷ್ಟಾಗುತ್ತೆ, ರೂಮು, ವೆಕೇಷನ್ ಎಲ್ಲನೂ ನೋಡ್ತಾ ಇದ್ದೀನಿ ರೋಹಿಣಿ ಅಂತ ಹೇಳಿದಾಗ, ಅಯ್ಯೋ ಅದೆಲ್ಲ ಅಲ್ಲಿರಲಿ, ಇವಾಗ ನಾನು ನಿಮಗೊಂದು ಶಾಕಿಂಗ್ ನ್ಯೂಸ್ ಹೇಳ್ತೀನಿ. ಶಾಕಿಂಗ್ ನ್ಯೂಸಾ, ಏನು, ದುಡ್ಡೇನಾದರೂ ಸಿಗ್ತಾ ಅಂತ ಹೇಳಿದಾಗ, ಮನೋಜ್ ಯಾವಾಗಲೂ ದುಡ್ಡು ಸಿಗ್ತಾನೆ ಇರುತ್ತಾ, ಸ್ವಲ್ಪ ನಾನು ಹೇಳೋದನ್ನು ಕೇಳಿ ಅಂತ ಹೇಳಿದಾಗ, ಈಗ ಸೂರ್ಯ ಏನು ಮಾಡ್ತಾ ಇದ್ದಾರೆ ಗೊತ್ತಾ, ಡ್ರೈವ್ ಮಾಡ್ತಾ ಇರ್ತಾನೆ ಅಂತ ಹೇಳಿದಾಗ, ಏನು ಡ್ರೈವ್ ಮಾಡ್ತಾ ಇರ್ಬೋದು, ಇನ್ನೇನು ಕಾರ್ ಓಡಿಸ್ತಾ ಇರ್ತಾನೆ.
ಕಾರಲ್ಲ ಮನೋಜ್, ಅವ್ರ ಹತ್ರ ಕಾರ್ ಇಲ್ಲ, ಆಟೋ ಓಡಿಸ್ತಾ ಇದ್ದಾನೆ ಅಂತ ಹೇಳಿದಾಗ, ಅಯ್ಯೋ ಬಿಡು ರೋಹಿಣಿ, ಡ್ರೈವರ್ ಅಲ್ವಾ, ಅವ್ನು ಮುಂಚೆನೂ ಆಟೋ ಓಡಿಸ್ತಾ ಇದ್ದ ಅಂತ ಹೇಳಿದಾಗ, ಮನೋಜ್ ನಿಮಗೆ ನಾನು ಹೇಳೋದು ಯಾಕೆ ಅರ್ಥ ಆಗ್ತಾ ಇಲ್ಲ, ಸೂರ್ಯನ ಹತ್ರ ಕಾರ್ ಇಲ್ಲ, ಅವರು ಆಟೋ ಓಡಿಸ್ತಾ ಇದ್ದಾರೆ, ಓಡಿಸ್ಲಿ ಬಿಡು ರೋಹಿಣಿ, ಅದರಿಂದ ಏನಾಗುತ್ತೆ ಅಂತ ಹೇಳಿದಾಗ, ನಿಮ್ಗೆ ಹೇಳಿದ್ದು ಒಂದೇ ಬಿಡೋದು ಒಂದೇ, ಪ್ರಯೋಜನವೇ ಇಲ್ಲ ಅಂತ ಹೇಳಿ ಅವ್ರ ಅತ್ತೆ ಹತ್ರ ಬರ್ತಾಳೆ. ಆಗ ಅತ್ತೆ ನಿಮ್ಮ ಹತ್ರ ನಾನು ಒಂದು ವಿಷಯ ಹೇಳಬೇಕು ಅಂತ ಹೇಳ್ತಾಳೆ. ವಿಷಯನ ಏನಮ್ಮ ಹೇಳು ಅಂತ ಹೇಳಿದಾಗ, ನಿಮ್ಮ ಮಾವ ಏನಾದರೂ ಊರಿಂದ ಬರ್ತಾ ಇದ್ದಾರಾ ಅಥವಾ ನಿಮ್ಮ ತಂದೆ ಬರ್ತಾ ಇದ್ದಾರಾ ಅಂತ ಹೇಳಿದಾಗ, ಅದಲ್ಲ ಸೂರ್ಯ ಏನು ಓಡಿಸ್ತಾ ಇರ್ಬೋದು ಹೇಳಿ ಅಂತ ಹೇಳಿದಾಗ, ಇನ್ನೇನು ಓಡಿಸ್ತಾನಮ್ಮ, ಕಾರ್ ಓಡಿಸ್ತಾನೆ, ಕೆಲಸ ಇಲ್ಲ ಅಲ್ವಾ, ಅದೇ ಅವನಿಗೆ ಕೆಲಸ ಅಂತ ಹೇಳಿದಾಗ, ಇಲ್ಲತ್ತೆ ಅವರು 4 ಚಕ್ರದ ಕಾರ್ ಓಡಿಸೋದನ್ನ ಬಿಟ್ಟು 3 ಚಕ್ರದ ಆಟೋ ಓಡಿಸೋದಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳ್ತಾರೆ. ಏನೋ ಆಟೋ ಓಡಿಸ್ತಾ ಇದ್ದಾನಾ, ನನಗೆ ಗೊತ್ತಿತ್ತು ಅವನು ಒಂದಲ್ಲ ಒಂದಿನ ಬೀದಿಗೆ ಬರ್ತಾನೆ ಅಂತ ಹೇಳಿ, ಆದರೆ ಇಷ್ಟು ಬೇಗ ಬರ್ತಾನೆ ಅಂತ ಗೊತ್ತಿರಲಿಲ್ಲ. ಆಟೋನ ಓಡಿಸ್ಲಿ ಬಿಡು, ಅವನಿಗೆ ಹಂಗೆ ಆಗಬೇಕು, ಕಾರ್ ಇದೆ ಅಂತ ಹೇಳಿ ದಿಮಾಗ್ ತೋರಿಸ್ತಾ ಇದ್ದ ಅಲ್ವಾ, ಹಂಗಾಗಬೇಕು ಅವನಿಗೆ ಅಂತ ಹೇಳ್ತಾರೆ. ಅಯ್ಯೋ ಅತ್ತೆ ನೀವು ಯಾಕತ್ತೆ ಹೀಗೆ ಯೋಚನೆ ಮಾಡ್ತಾ ಇದ್ದೀರಾ, ಸೂರ್ಯವರು ಕಾರನ್ನು ಮಾರಿದ್ದಾರೆ ಅನಿಸುತ್ತೆ, ಆಟೋ ಓಡಿಸ್ತಾ ಇದ್ದಾರೆ, ಆದರೆ ಕಾರಿಗೆ ದುಡ್ಡು ಕೊಟ್ಟಿರೋದು ಮಾವ ತಾನೆ, ಮಾವ ಹೇಗೆ ದುಡ್ಡು ಕೊಟ್ಟರು, ಮನೆ ಪತ್ರನ ಅಡ ಇಟ್ಟು ಕೊಟ್ಟಿರೋದು ಅಲ್ವಾ, ಹಾಗಿದ್ಮೇಲೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ನಿಮ್ಮ ಬುಡಕ್ಕೆ ತಾನೇ ಬರೋದು, ಆವಾಗೇನು ಮಾಡ್ತೀರಾ, ಹೌದಲ್ವೇ ನಮ್ಮ ರೋಹಿಣಿ, ನನಗಿದು ಅರ್ಥನೇ ಆಗಿರಲಿಲ್ಲ ನೋಡು, ನನಗೆ ಗೊತ್ತೇ ಆಗಲಿಲ್ಲ, ಬರಲಿ ಇವತ್ತು ಅವನಿಗೆ ಮಾಡ್ತೀನಿ, ಮೊದಲು ದುಡ್ಡು ಕೊಟ್ಟಿದ್ದಾರಲ್ಲ ಅವರಪ್ಪನ ಕೇಳ್ತೀನಿ ಅಂತ ಹೇಳ್ತಾರೆ. ಆಗ ರೀ ನಿಮ್ಗೇನಾದರೂ ವಿಚಾರ ಗೊತ್ತೇನ್ರಿ ಅಂತ ಹೇಳಿದಾಗ, ಏನೇ ಅಂತ ಹೇಳ್ತಾರೆ. ಅದು ಅಂತ ಹೇಳಿದಾಗ, ಅದು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ಯಾ ಹೇಳು, ಏನು ಕಾಫಿ ತಂದಿದ್ಯಾ ಕುಡಿತೀನಿ ಅಂತ ಹೇಳಿದಾಗ, ಕಾಫಿ ಅಲ್ಲ ರೀ, ನಿಮ್ಮ ಮಗ ಬಿಸಿ ಬಿಸಿ ನೀರನ್ನೇ ತಂದು ಎರಚ್ತಾನೆ ನೋಡ್ತಾ ಇರಿ ಅಂತ ಹೇಳ್ತಾರೆ. ಅವನೇನೇ ಮಾಡ್ದ, ಮನೋಜ ತಾನೆ, ಅಲ್ಲ ಸೂರ್ಯನ ಬಗ್ಗೆ ಮಾತಾಡ್ತಾ ಇದೆಯಾ ಅಂತಂದರೆ ಏನೋ ಯುದ್ಧ ಇರಬೇಕು ಅನಿಸುತ್ತೆ, ಅದೇನು ವಿಚಾರ ಹೇಳೆ ಅಂತ ಹೇಳಿದಾಗ, ಸೂರ್ಯ ಕಾರ್ ಓಡಿಸ್ತಾ ಇಲ್ವಂತೆ, ಆಟೋ ಓಡಿಸ್ತಾ ಇದ್ದಾನಂತೆ, ಊರಲ್ಲೆಲ್ಲ ಅದೇ ಸುದ್ದಿ, ನನಗೆ ಯಾರೋ ಹೇಳಿದ್ರು. ನಿನ್ಗೆ ಯಾರೋ ಹೇಳ್ಬಿಟ್ರಾ, ಯಾರೇ ಅವರು, ಯಾರೋ ಹೇಳಿದಾರಲ್ವಾ, ಅವ್ರಿಗೇನು ಹೆಸರಿಲ್ವಾ ಅಂತ ಹೇಳಿದಾಗ, ಈಗ ಹೆಸರು ಮುಖ್ಯನಾ, ಅವರು ಯಾರು ಓಡಿಸ್ತಾ ಇದ್ದಾರೆ ಅನ್ನೋದಕ್ಕಿಂತ, ಯಾರು ಹೇಳಿದ್ರು ಅನ್ನೋದಕ್ಕಿಂತ ಹೇಗೆ ಓಡಿಸ್ತಾ ಇದ್ದಾರೆ, ಏನು ಓಡಿಸ್ತಾ ಇದ್ದಾನೆ ಅನ್ನೋದೇ ತಾನೇ ಮುಖ್ಯ ಅಂತ ಹೇಳಿದಾಗ, ನೋಡೇ ಯಾರ್ಯಾರೋ ಏನೋ ಹೇಳ್ತಾರೆ ಅಂತ ಕೇಳೋದಕ್ಕಾಗೋದಿಲ್ಲ, ಸೂರ್ಯ ಏನೇ ಮಾಡಿದ್ರು ಕೂಡ ಅದಕ್ಕೊಂದು ಅರ್ಥ ಇರುತ್ತೆ ಅಂತ ಹೇಳಿದಾಗ, ಇವ್ರು ಹೀಗೆಲ್ಲ ಹೇಳಿದ್ರೆ ಬಗ್ಗಲ್ಲ, ಇವ್ರಿಗೆ ಮಾಡ್ತೀನಿ ಅಂತ ಹೇಳಿ ಹಾಗೆ ಹೊರಗಡೆ ಬಂದು ಕೂತ್ಕೋತಾಳೆ. ಅಲ್ಲಿ ಮೀನಾ ಬರ್ತಾಳೆ. ಓಹೋಹೋ ಮಾರ್ಕೆಟಿಗೆ ಹೋಗಿದ್ದು ಮಹಾರಾಣಿ, ಏನು ಬರೀ ಕೈಯಲ್ಲಿ ಬರ್ತಾ ಇದೆಯಾ, ಕೆಂಪು ಕಲರು ಹಳದಿ ಕಲರ್ದು ಯಾವುದು ಕವರ್ ಇಟ್ಕೊಂಡು ಬರ್ತಾ ಇಲ್ಲ, ಆಟೋದಲ್ಲಿ ಬಂದಲ್ಲ ಅತ್ತೆ, ಹೊರಗಡೆನೇ ಇಟ್ಟಿದ್ದೀನಿ, ಹಾಗಿದ್ರೆ ನೀನು ಸ್ವಲ್ಪ ದಿನದಲ್ಲಿ ಒಬ್ರನ್ನ ಕೆಲಸಕ್ಕೂ ಇಟ್ಕೋತೀಯ ಬಿಡು ಅಂತ ಹೇಳ್ತಾರೆ. ಯಾಕತ್ತೆ ಹೀಗೆ ಮಾತಾಡ್ತಾ ಇದ್ದೀರಾ, ನಾನು ಯಾರೊಂದು ಕೆಲಸಕ್ಕೆ ಇಟ್ಕೋತೀನಿ, ನನ್ನ ಗಂಡನ್ನ ನಾನು ಯಾಕತ್ತೆ ಕೆಲಸಕ್ಕೆ ಇಟ್ಕೊಳ್ಳಿ, ಅವ್ರು ಕಾರ್ ಡ್ರೈವ್ ಮಾಡ್ತಾರಲ್ಲ, ಅವ್ರದ್ದೇ ಕೆಲಸ ಇದೆಯಲ್ಲ, ಈಗೆಲ್ಲನೂ ಮಾರಿ ಆಟೋ ಓಡಿಸೋದಕ್ಕೆ ಬಂದಿದ್ದಾನಲ್ಲ, ಅದಕ್ಕೆ ನೀನು ಹೂ ತರೋದಕ್ಕೆ ಮಾರ್ಕೆಟಿಗೆ ಹೋಗೋದಕ್ಕೆ ತಂದು ಕೊಡೋದಕ್ಕೆ ಕೆಲಸದವನಾಗ್ತಾನೆ ಅಂತ ಹೇಳ್ತಾರೆ. ಅತ್ತೆ ಸುಮ್ಮನೆ ಗೊತ್ತಿಲ್ಲದೆ ಏನೂ ಮಾತಾಡಬೇಡಿ, ಅವ್ರು ಯಾಕೆ ಕಾರೆಲ್ಲನೂ ಮಾರಿದ್ದಾರೆ, ನಿಮ್ಗೆ ಯಾರು ವಿಚಾರನ ಹೇಳಿದ್ದು ಅಂತ ಹೇಳ್ತಾರೆ. ಆಗ ಯಾರೋ ಹೇಳಿದ್ರು, ಅದು ನಿಜ ತಾನೇ ಅಂತ ಹೇಳ್ತಾಳೆ. ಯಾರೋ ಹೇಳಿದ್ರು ಅಂದ್ರಲ್ಲ, ಅವ್ರಿಗೆ ಹೆಸರು ಇರುತ್ತೆ ಅಲ್ವಾ ಅಂತ ಹೇಳ್ತಾರೆ. ನಾನೇ ಹೇಳಿದ್ದು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ನೀವು ಹೇಳಿದ್ರಾ, ನಿಮಗೆ ಗೊತ್ತು ಅವ್ರು ಕಾರ್ ಮಾರಿದ್ದಾರೆ ಅಂತ ಹೇಳಿ, ಯಾಕಂದರೆ ಇವತ್ತು ಅವ್ರ ಆಟೋದಲ್ಲಿ ನಾನೇ ಬಂದಿದ್ದೀನಿ, ಅವ್ರು ಕಾರ್ ಮಾರಿ ಆಟೋ ಓಡಿಸ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ಯಾರನ್ನ ಕೇಳಿ ಆಟೋ ಮಾರ್ದ ಅಂತ ಹೇಳ್ತಾರೆ. ಅದನ್ನು ನನಗೇನತ್ತೆ ಪ್ರಶ್ನೆ ಮಾಡ್ತಾ ಇದ್ದೀರಾ, ಅವ್ರಿಗೆ ಬಂದಾಗ ಅವ್ರಿಗೆ ಪ್ರಶ್ನೆ ಮಾಡಿ, ಹೌದಲ್ವಾ, ಮನೋಜಕ್ಕೆ ಕೆಲಸ ಹೋಗಿದ್ದೇನಾ, ಅವ್ರು ಬಂದಾಗ ಪ್ರಶ್ನೆ ಮಾಡ್ಬೋದಾಗಿತ್ತು, ಆದರೆ ಅವ್ರು ಬರೋದಕ್ಕೂ ಮುಂಚೆ ನನ್ನ ಮುಂದೆ ವೀಡಿಯೋನ ತೋರಿಸಿದ್ರೆ ನನಗೆ ಅವಮಾನ ಆಗೋ ಥರ ಮಾತಾಡಿದ್ರು ತಾನೆ, ಅವತ್ತು ನಿಮ್ಮ ಕಾಲ ಇವತ್ತು ನನ್ನ ಕಾಲ, ಉತ್ತರ ಕೊಡ್ರಿ, ಹೇಗ್ರಿ ಕಾರ್ ಮಾರಿದ್ರು ಅಂತ ಹೇಳಿದಾಗ, ಯಾರಿಗೆ ಉತ್ತರ ಕೊಡಬೇಕು, ನಾನು ಕೊಡ್ತೀನಿ ಬನ್ನಿ ಅಂತ ಹೇಳಿ ಸೂರ್ಯ ಬರ್ತಾನೆ. ಏನು ಸೂರ್ಯ ಇವ್ರು ಹೇಳ್ತಾ ಇರೋದು, ನೀನು ಕಾರ್ ಮಾರಿ ಇವಾಗ ಮತ್ತೆ ಆಟೋ ತೊಗೊಂಡಿದ್ಯಾ ಅಂತ ಹೇಳ್ತಾ ಇದ್ದಾರೆ, ಏನೋ ಇದೆಲ್ಲ ಅಂತ ಹೇಳಿದಾಗ, ಏಯ್ ಕಾರ್ ಮಾರಿದೇನೋ, ಯಾರನ್ನು ಕೇಳಿ ಮಾರಿದ್ಯೋ, ದುಡ್ಡು ಯಾರೋ ಕೊಟ್ಟಿದ್ದು ಅದಕ್ಕೆ, ಅಪ್ಪ ತಾನೇ, ಅದು ಹೇಗೋ ಕೇಳ್ದೆ ಮಾರಿದೆ ಅಂತ ಹೇಳಿದಾಗ, ನೀನು ಹೇಗೆ ಕೇಳ್ದೆ 27 ಲಕ್ಷ ದುಡ್ಡು ಎತ್ಕೊಂಡು ಹೋದ್ಯೋ ಹಾಗೆ ನಾನು ಮಾರಿದೆ ಅಂತ ಹೇಳ್ತಾನೆ. ಆಗ ಸೂರ್ಯ ಏನೋ ಇದೆಲ್ಲ ಅಂತ ಹೇಳಿದಾಗ, ಅಪ್ಪ ನಾನು ಯಾವುದೇ ದುರುದ್ದೇಶದಿಂದ ಮಾರಿಲ್ಲ ಅಪ್ಪ, ಒಂದು ಒಳ್ಳೆ ಉದ್ದೇಶಕ್ಕೆ ಮಾರಿದ್ದೀನಿ, ಅದರಲ್ಲೂ ನಾನು ಕೆಲಸ ಇಲ್ದೇ ಪಾರ್ಕಲ್ಲೆಲ್ಲ ಕೂತ್ಕೊಂಡು ಬರ್ತಾ ಇಲ್ಲ, ಕೆಲಸ ಮಾಡ್ತಾ ಇದ್ದೀನಿ, ದುಡ್ದು ಅದನ್ನು ಬಿಡಿಸ್ಕೊಂಡು ಬರ್ತೀನಿ, ನಾನೇನು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾ ಇಲ್ಲಪ್ಪ, ಅವಶ್ಯಕತೆ ಇತ್ತು ಮಾರಿದ್ದೀನಿ, ಅದನ್ನು ಬಿಡಿಸ್ಕೊಂಡು ಬರ್ತೀನಿ, ಯಾರೊಂದು ಕೇಳಿ ಮಾರಿದೆ ಅಂತ ಹೇಳ್ತಾ ಇರೋದು, ಅದಕ್ಕೆ ಕಾರ್ ತೊಗೊಳೋದಕ್ಕೆ ದುಡ್ಡು ಕೊಟ್ಟಿರೋದು ನಿಮ್ಮಪ್ಪ, ಅಡ ಇಟ್ಟಿರೋದು ನನ್ನ ಹೆಸರಲ್ಲಿರೋ ಮನೆ ಪತ್ರ, ನನಗೆ ಹೇಳಬೇಕು ತಾನೆ ಅಂತ ಹೇಳಿದಾಗ, ಏನೋ ಹಾಗೆಲ್ಲ ಮಾತಾಡ್ತಾ ಇದೆಯಾ, ಅಮ್ಮಂಗೆ ಹೇಳ್ಬೇಕು ತಾನೆ, ಕೊಡೋ ಮೊದಲು ದುಡ್ಡು ಅಮ್ಮಂಗೆ ಅಂತ ಹೇಳ್ತಾನೆ. ಏನೋ ನಿಮ್ಮ ಅಮ್ಮಂಗೆ ದುಡ್ಡು ಕೊಡಬೇಕಾ, ಸಕ್ಕರೆ ಬೈಲಿಗೆ ನಾನು ದುಡ್ಡು ಕೊಡಬೇಕಾ, ಮೊದಲು ನೀನು ದೇಬ್ಕೊಂಡು ಹೋಗಿದೆಯಲ್ಲ 27 ಲಕ್ಷ ದುಡ್ಡು, ಅದನ್ನು ತೊಗೊಂಡು ಬಾ, ಅದನ್ನು ತೊಗೊಂಡು ಬಂದಾಗಲೇ ನಾನು ದುಡ್ಡು ಕೊಡ್ತೀನಿ, ಇನ್ನು 5 ನಿಮಿಷದಲ್ಲಿ ಬೇಡ ಇನ್ನೊಂದು ನಿಮಿಷದಲ್ಲಿ ದುಡ್ಡಿರಬೇಕು ಅಂತ ಹೇಳಿದಾಗ, ಮೊದಲು ನೀನು 27 ಲಕ್ಷ ತಂದಿಟ್ಟು ಒಂದೇ ಒಂದು ನಿಮಿಷಕ್ಕೆ ನಾನು 4.5 ಲಕ್ಷ ದುಡ್ಡು ತಂದಿಡ್ತೀನಿ ಅಂತ ಹೇಳಿದಾಗ, ಮನೋಜ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ. ಇದಿಷ್ಟು ಸೋಮವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್.